ರಾಜ್ಯ ಕಾಂಗ್ರೆಸ್ನಲ್ಲಿ ಬಹಳಷ್ಟು ತಿಂಗಳುಗಳಿಂದ ಚಾಲ್ತಿಯಲ್ಲಿರುವಂತಹ ವಿಚಾರ ಅಂತ ಅಂದ್ರೆ ಕುರ್ಚಿ ಫೈಟ್. ಆ ಕುರ್ಚಿ ಫೈಟ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸಂದರ್ಭದಲ್ಲಿ ಆ ವಿಚಾರ ಮುನ್ನೆಲೆಗೆ ಬಂದಾಗ ಹೈಕಮಾಂಡ್ ಕರೆಯುತ್ತೆ, ಹೈಕಮಾಂಡ್ ಡಿಸೈಡ್ ಮಾಡುತ್ತೆ, ಹೈಕಮಾಂಡ್ ಹೇಳಿದ್ರೆ ನಾವು ಹಂಗೆ ಕೇಳ್ತೀವಿ ಅಂತ ಹೇಳ್ತಾ ಇದ್ದಂತ ಲೀಡರ್ಗಳಿಗೆ, ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಅವರಿಗೆ, ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿರುವಂತಹ ವಿಚಾರ ಇದೆಯಲ್ಲ, ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾವ ಕಾರಣಕ್ಕಾಗಿ ಹೈಕಮಾಂಡ್ ಈಗ ಬುಲಾವ್ ಕೊಟ್ಟಿರೋದು? ಇವತ್ತು ಸಂಜೆ ದೆಹಲಿಗೆ ಹಾರೋದಕ್ಕೆ ಇತ್ತ ಸಿಎಂ ಸಿದ್ದರಾಮಯ್ಯ, ಸಿಎಂ ಡಿ.ಕೆ. ಶಿವಕುಮಾರ್ ರೆಡಿ ಆಗಿದ್ದಾರೆ. ಅಲ್ಲಿಗೆ ನಾಯಕತ್ವ ಬದಲಾವಣೆಯ ಗೊಂದಲವನ್ನ ಬಗೆಹರಿಸುತ್ತಾ, ಅಥವಾ ಕ್ಯಾಬಿನೆಟ್ ರೀಶಫಲ್ ವಿಚಾರಕ್ಕೆ ಕರೆದಿರೋದಾ, ಅಥವಾ ಬೇರೆ ವಿಚಾರಕ್ಕೆ ಚರ್ಚೆ ಮಾಡೋದಕ್ಕೆ ಕರೆದಿರೋದಾ? ಈ ತರದ ಸಾಕಷ್ಟು ಕುತೂಹಲ ಸಹಜವಾಗಿ ಕಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಪ್ಲಾನ್ ಏನಾದ್ರೂ ರೆಡಿ ಮಾಡಿದ್ಯಾ? ಹೈಕಮಾಂಡ್ ಯಾವ ರೀತಿಯಾಗಿ ಫಾರ್ಮುಲಾವನ್ನ ರೆಡಿ ಮಾಡ್ಕೊಂಡಿದೆ? ಅದೇ ಹೊತ್ತಿನ ವಿಶೇಷ. ನಾಳೆನೆ ಕ್ಲೈಮ್ಯಾಕ್ಸ್. ಫಾರ್ಮುಲಾ ರೆಡಿನಾ? ಡಿಸಿಎಂ ಡಿ.ಕೆ. ಶಿವಕುಮಾರ್ಗೆ ಪಟ್ಟ ಕಟ್ಟೋಕೆ ರೆಡಿ ಆಯ್ತಾ ಹೈಕಮಾಂಡ್ ನ ಫಾರ್ಮುಲಾ? ಕರ್ನಾಟಕದ ಕಾಂಗ್ರೆಸ್ ನಾಯಕತ್ವಕ್ಕೆ ಇತಿಶ್ರೀ ಹಾಡೋಕೆ ಅದೇ ಸೂತ್ರನ? ಸಿದ್ದರಾಮಯ್ಯ ಬಣ ವರ್ಸಸ್ ಡಿಕೆಶಿ ಬಣದ ಕಿತ್ತಾಟಕ್ಕೆ ಅಂತಿಮ ತೆರೆನಾ? ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಕನಸು ಕಾಣ್ತಾ ಇದ್ದಾರೆ. ಮತ್ತೊಂದ್ ಕಡೆ ಕಾಲ ಘಳಿಗೆ ಕೂಡು ಬಂದ್ರೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತ ವಿಶ್ವಾಸ ಕಾಂಗ್ರೆಸ್ ನಲ್ಲಿ ಮನೆ ಮಾಡಿತ್ತು. ಬಟ್ ಈಗ ಡಿ.ಕೆ. ಶಿವಕುಮಾರ್ ಅವರಿಗೆ ಪಟ್ಟ ಕಟ್ಟೋದಕ್ಕೆ ಹೈಕಮಾಂಡ್ ಫಾರ್ಮುಲಾ ರೆಡಿ ಆಯ್ತಾ? ಕರ್ನಾಟಕದ ಕಾಂಗ್ರೆಸ್ ನಾಯಕತ್ವಕ್ಕೆ ಇತಿಶ್ರೀ ಹಾಡೋಕೆ ಅದೇ ಸೂತ್ರನ? ಸಿದ್ದರಾಮಯ್ಯ ಬಣ ವರ್ಸಸ್ ಡಿಕೆಶಿ ಬಣದ ಕಿತ್ತಾಟಕ್ಕೆ ಒಂದು ಫುಲ್ ಸ್ಟಾಪ್ ಇಡುವಂತ ಪ್ರಯತ್ನ ನಾಳೆ ಆಗತ್ತಾ? ಅಳೆದು ತೂಗಿ ಹೊಸ ಗೇಮ್ ಅನ್ನ ಪ್ಲಾನ್ ರೆಡಿ ಮಾಡಿದ್ರ ದಿಲ್ಲಿ ನಾಯಕರು ಅನ್ನುವಂತ ಪ್ರಶ್ನೆ ಹುಟ್ಕೊಳ್ತಾ ಇದೆ. ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆಯಿಂದ ಒಂದು ಸೂತ್ರ ರೆಡಿ ಆಗಿದೆಯಾ? ಹಾಗಾದ್ರೆ ಕಾಂಗ್ರೆಸ್ ನಾಯಕತ್ವ ಬದಲಾವಣೆಗೆ ದೆಹಲಿಯಲ್ಲಿ ಹೊಸ ಸೂತ್ರ ರೆಡಿ ಆಗಿದೆ. ಅಲ್ಲಿಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡೋದು ಪಕ್ಕಾನ? ಪಕ್ಷದಲ್ಲಿ ಭಿನ್ನಮತ ತಲೆದೂರದಂತೆ ಒಂದು ಪ್ಲಾನ್ ರೆಡಿ ಆಗಿದೆ. ಹಾಗಾದ್ರೆ ಆ ಪ್ಲಾನ್ ಏನು? ಸಿದ್ದು ಬಣ, ಡಿ.ಕೆ. ಬಣ ಬೇಸರಗೊಳ್ಳದಂತೆ ರೆಡಿ ಆಗಿರುವಂತಹ ಸೂತ್ರ ಏನು? ಕರ್ನಾಟಕ ಕಾಂಗ್ರೆಸ್ ಕುರ್ಚಿ ಕ್ಲೈಮ್ಯಾಕ್ಸ್ ಈ ಬಾರಿ ಅಂತಿಮ ತೆರೆ ಬೀಳೋದು ಫಿಕ್ಸಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ದೆಹಲಿಯಲ್ಲಿ ನಡೆಯುವಂತಹ ಸಭೆಯ ಕುರಿತು ರಣರೋಚಕ ಸುದ್ದಿ ಇದು. ಸಾಕಷ್ಟು ಕುತೂಹಲ ಇದೆ. ಈ ಕಡೆ ಅಳೆದು ತೂಗಿ ನಿರ್ಧಾರವನ್ನ ತೆಗೆದುಕೊಳ್ಬೇಕು, ಎರಡೂ ಬಣಕ್ಕೂ ಕೂಡ ಸಮಾಧಾನ ಆಗಬೇಕು. ಆ ನಿಟ್ಟಿನಲ್ಲಿ ಒಂದು ಪ್ಲಾನ್, ಒಂದು ಸೂತ್ರ ರೆಡಿ ಆಗಿದೆ. ಸೊ ಅದರ ಪ್ಲಾನ್ ಏನು? ಯಾವ ರೀತಿಯಾಗಿ ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ? ಯಾಕಂತಂದ್ರೆ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದಿನಗಳಿಂದಲೂ ಕೂಡ ಗೊಂದಲ ಇದೆ. ಆ ಗೊಂದಲ ಬಗೆಹರಿಬೇಕು ಅಂತಂದ್ರೆ ಅದಕ್ಕೆ ಹೈಕಮಾಂಡ್ ಎಂಟ್ರಿ ಕೊಡಬೇಕು, ಹೈಕಮಾಂಡ್ ಒಂದು ಡಿಸೈಡ್ ಮಾಡಬೇಕು. ಅಲ್ಲಿಗೆ ಸಿದ್ದರಾಮಯ್ಯ ಅವರೇ ಕಂಟಿನ್ಯೂ ಆಗ್ತಾರಾ, ಅಥವಾ ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಯಾಗಿ ಮಾಡ್ತಾರಾ, ಅದು ಯಾವ ಕಾರಣಕ್ಕೆ ಕರೆದಿದ್ದಾರೆ? ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳು, ಕುತೂಹಲ ಕೆರಳಿಸ್ತಾ ಇದೆ. ನಾಳೆ ನಡೆಯುವಂತಹ ಮಹತ್ವದ ಮೀಟಿಂಗ್ ಏನಿದೆ, ಆ ಮೀಟಿಂಗ್ ನಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆ ಆಗತ್ತೆ? ಸೊ ಅಲ್ಲಿಗೆ ಇಷ್ಟು ದಿನಗಳಿಂದ ಏನ್ ಚಾಲ್ತಿಯಲ್ಲಿರುವಂತಹ ಈ ಒಂದು ಕುರ್ಚಿ ಫೈಟ್ಗೆ ಒಂದು ಫುಲ್ ಸ್ಟಾಪ್ ಬೀಳತ್ತಾ? ಕುರ್ಚಿ ಕ್ಲೈಮ್ಯಾಕ್ಸ್ ಗೆ ತೆರೆ ಎಳೆಯೋಕೆ ಕಾಂಗ್ರೆಸ್ನ ಹೈಕಮಾಂಡ್ ಮಹಾ ಸೂತ್ರವನ್ನ ರೆಡಿ ಮಾಡಿದೆ. ಕರ್ನಾಟಕ ಕುರ್ಚಿ ಕಿತ್ತಾಟಕ್ಕೆ ದೆಹಲಿಯಲ್ಲಿ ನಾಳೆನೆ ತೆರೆ ಬೀಳುವಂತಹ ಸಾಧ್ಯತೆ ದಟ್ಟವಾಗಿದೆ. ಅದು ವರಿಷ್ಠರ ಸಮ್ಮುಖದಲ್ಲೇ ಕರ್ನಾಟಕದ ನಾಯಕತ್ವದ ಕದನಕ್ಕೆ ಪರಿಹಾರ ಹುಡುಕಿದೆ ಹೈಕಮಾಂಡ್. ಇವತ್ತೇ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ದೆಹಲಿಗೆ ಹಾರ್ತಾ ಇದ್ದಾರೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಸಿದ್ದು ಡಿ.ಕೆ.ಶಿ ಜೊತೆ ಮೀಟಿಂಗ್ ನಡೆಯುತ್ತೆ. ನಾಳಿನ ಸಭೆಯಲ್ಲಿ ಕೆ.ಸಿ. ವೇಣುಗೋಪಾಲ್, ಖರ್ಗೆ, ರಾಹುಲ್ ಗಾಂಧಿ ಅವರ ಉಪಸ್ಥಿತಿಯಲ್ಲಿ ಮಾತುಕತೆ ಆಗತ್ತೆ. ಸಭೆಯಲ್ಲಿ ಇಬ್ಬರನ್ನೂ ಕೂರಿಸಿಕೊಂಡು ಹೈಕಮಾಂಡ್ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಇಬ್ಬರನ್ನು ಕೂಡ ಕೂರಿಸಿಕೊಂಡು ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಮಾಲೋಚನೆ ಮಾಡುವಂತ ಸಾಧ್ಯತೆ ದಟ್ಟವಾಗಿದೆ.
ನಾಯಕತ್ವ ಬದಲಾವಣೆ ಮತ್ತು ಮುಂದಾಗುವಂತಹ ಬೆಳವಣಿಗೆಗಳ ಕುರಿತು ಇಲ್ಲಿ ಚರ್ಚೆ ನಡೆಯುತ್ತೆ. ಹಾಗಾದ್ರೆ ದೆಹಲಿಯಲ್ಲಿ ನಾಳೆ ನಡೆಯುವಂತಹ ಸಭೆಯಲ್ಲಿ ಏನೇನಾಗತ್ತೆ ಗೊತ್ತಾ? ಹೈಕಮಾಂಡ್ ನೇತೃತ್ವದ ಸಭೆಯಲ್ಲಿ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಹೇಳೋದಾದ್ರೂ ಏನು? ಗ್ಯಾರಂಟಿ ನ್ಯೂಸ್ ನಲ್ಲಿ ದೆಹಲಿ ಮೀಟಿಂಗ್ ನ ಕುರಿತು ಬಿಗ್ ಎಕ್ಸ್ಕ್ಲೂಸಿವ್. ನಾಳಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೀಟಿಂಗ್ ನಲ್ಲಿ ಇವರ ವರ್ಷನ್ ಏನು, ಅವ್ರೇನ್ ಹೇಳ್ತಾರೆ, ಹೈಕಮಾಂಡ್ ಏನ್ ಹೇಳುತ್ತೆ, ಹೆಂಗೆ ಕನ್ವಿನ್ಸ್ ಮಾಡ್ತಾರೆ, ಅಥವಾ ಇಲ್ಲ ಇನ್ನು ಉಳಿದ 2 ವರ್ಷದ ಅವಧಿ ಕೂಡ ಸಿದ್ದರಾಮಯ್ಯ ಅವರೇ ಕಂಟಿನ್ಯೂ ಆಗ್ತಾರೆ ಅಂತ ಹೇಳ್ತಾರ? ಹಂಗೇನಾದ್ರೂ ಡಿಸೈಡ್ ಮಾಡಬೇಕು ಅಥವಾ ಆ ತರದೊಂದು ನಿರ್ಧಾರ ತೆಗೆದುಕೊಳ್ಬೇಕು ಅಂತ ಅಂದ್ರೆ ಮುಂದೆ ಏನ್ ಬೆಳವಣಿಗೆ ಆಗ್ಬೋದು, ಅದೆಲ್ಲವನ್ನು ಕೂಡ ಅಳೆದು ತೂಗಿ ಒಂದು ಪ್ಲಾನ್ ಅನ್ನ ರೆಡಿ ಮಾಡ್ಕೊಂಡಿದೆ ಹೈಕಮಾಂಡ್. ಒಂದ್ ಕಡೆ ಇವತ್ತೇನೆ ದೆಹಲಿಗೆ ಹಾರೋದಕ್ಕೆ ಸಜ್ಜಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ನಾಳೆ ನಡೆಯುವಂತ ಮೀಟಿಂಗ್ ಏನಿದೆ, ಇಬ್ಬರನ್ನು ಎದುರು ಬದುರು ಕೂಡಿಸಿ ಹೈಕಮಾಂಡ್ ಚರ್ಚೆ ಮಾಡುವಂತ ಸಾಧ್ಯತೆ ದಟ್ಟವಾಗಿದೆ. ಸೊ ಅಲ್ಲಿಗೆ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರನ್ನ ಕೂರಿಸ್ಕೊಂಡು ರಾಹುಲ್ ಗಾಂಧಿ, ಖರ್ಗೆ ಅವರು ಚರ್ಚೆ ಮಾಡಬಹುದು. ಆಮೇಲೆ ಈಗ ಇಬ್ಬರನ್ನು ಕರೆದಿರುವಂತ ಕಾರಣಕ್ಕಾಗಿ ಸಹಜವಾಗಿ ಈ ಎಲ್ಲ ಕುತೂಹಲಗಳಿದೆ. ಯಾಕೆ ಅಂತ ಅಂದ್ರೆ ನಾಯಕತ್ವ ಬದಲಾವಣೆಯ ವಿಚಾರ ಮುನ್ನೆಲೆಗೆ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಅಡೆತಡೆಗಳು ಬರ್ತಾ ಇತ್ತು. ಫಾರ್ ಎಕ್ಸಾಂಪಲ್, ದಲಿತ ಸಿಎಂ ಮಾಡಿ ಅನ್ನುವಂಥ ಕೂಗ್ ಬರ್ತಾ ಇತ್ತು, ಅಥವಾ ಕ್ಯಾಬಿನೆಟ್ ರೀಶಫಲ್ ಮಾಡಬೇಕು ಅನ್ನುವಂಥ ವಿಚಾರ ಮುಂದೆ ಬರ್ತಾ ಇತ್ತು. ಹಂಗೇನಾದ್ರೂ ನೀವು ನಾಯಕತ್ವ ಬದಲಾವಣೆ ಮಾಡೋದಾದ್ರೆ ಸಾಕಷ್ಟು ಲೀಡರ್ಗಳಿದ್ದಾರೆ, ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಅಂಥವ್ರನ್ನ ಮಾಡಿ ಅಂತೇಳಿ ಅಡ್ಡಗಾಲ್ ಹಾಕ್ತಾ ಇದ್ರು. ಬಟ್ ಈ ಡಿ ಕೆ ಬಣ ಮತ್ತೆ ಸಿದ್ದರಾಮಯ್ಯ ಅವರ ಬಣ ಇದೆಯಲ್ಲ, ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸ್ಕೊಂಡಿರುವಂಥ ಲೀಡರ್ಗಳೆಲ್ಲರೂ ಕೂಡ ಇಲ್ಲ ಯಾವುದೇ ಕಾರಣಕ್ಕೂ ಆ ಥರದ ಚರ್ಚೆನೇ ಆಗಿಲ್ಲ, ಈ ನಾಯಕತ್ವ ಬದಲಾವಣೆ ಮಾಡುವಂಥ ವಿಚಾರ ಹೈಕಮಾಂಡ್ ಲೆವೆಲಲ್ಲಿ ಆಗೇ ಇಲ್ಲ, 5 ವರ್ಷನೂ ನಮ್ಮ ಸರ್ಕಾರ ಇರುತ್ತೆ, ಸಿದ್ದರಾಮಯ್ಯ ಅವರು ಕಂಟಿನ್ಯೂ ಆಗ್ತಾರೆ ಅನ್ನುವಂಥ ಹೇಳಿಕೆಗಳನ್ನು ಕೊಟ್ಕೊಂಡು ಬಂದ್ರೆ, ಇತ್ತ ಡಿ ಕೆ ಶಿವಕುಮಾರ್ ಬಣದಲ್ಲಿ ಗುರುತಿಸ್ಕೊಂಡಿರುವಂಥ ನಾಯಕರು ಒಂದು ಟೈಮು ಆ ಘಳಿಗೆಗಾಗಿ ಡಿ ಕೆ ಶಿವಕುಮಾರ್ ವೇಟ್ ಮಾಡ್ತಾ ಇದ್ದಾರೆ. 100ಗೆ 200% ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ, ಈ ತರದ ವಿಶ್ವಾಸವನ್ನ ವ್ಯಕ್ತಪಡಿಸ್ಕೊಂಡು ಇಲ್ಲಿವರೆಗೂ ಕೂಡ ಬಂದಿದ್ರು. ಬಟ್ ಈ ನಾಯಕತ್ವ ಬದಲಾವಣೆ ವಿಚಾರ ಅಂತ ಬಂದಂತ ಸಂದರ್ಭದಲ್ಲಿ ಅತ್ತ ಸಿದ್ದರಾಮಯ್ಯ ಆಗಿರ್ಬೋದು, ಇತ್ತ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಇಬ್ಬರೂ ಕೂಡ ಹೇಳ್ತಾ ಇದ್ದಿದ್ದು ಒಂದೇ ವಿಚಾರ, ಅದು ಹೈಕಮಾಂಡ್ 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 ಏನ್ ಹೇಳುತ್ತೆ ನಾವು ಅದನ್ನ ಕೇಳ್ತೀವಿ, ಅವ್ರು ಇರು ಅಂದ್ರೆ ಇರ್ತೀನಿ, ಅವ್ರು ಇಳಿ ಅಂದ್ರೆ ಇಳಿತೀನಿ ಅಂತ ಇತ್ತ ಸಿದ್ದರಾಮಯ್ಯ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಅವರು ಅದೇ ವಿಚಾರವನ್ನ ಇಲ್ಲಿವರೆಗೂ ಹೇಳ್ಕೊಂಡು ಬಂದಿದ್ರು. ಹೈಕಮಾಂಡ್ ಕರೆಯುತ್ತೆ, ಮಾತಾಡುತ್ತೆ, ನೋಡೋಣ ಹೋಗ್ತೀವಿ ಅಂತ ಹೇಳ್ತಾ ಇದ್ರು. ಬಟ್ ಈಗ ಆ ಬುಲಾವ್ ಬಂದಿದೆ, ಇಬ್ರು ಕೂಡ ಹೋಗ್ತಾ ಇದ್ದಾರೆ ಡೆಲ್ಲಿಗೆ. ಸೊ ನಾಳೆ ನಡೆಯುವಂತ ಈ ಮಹತ್ವದ ಮೀಟಿಂಗ್ ನಲ್ಲಿ ಅಜೆಂಡಾ ಏನು,